ಸಿಎಂ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ವಿಚಾರದಲ್ಲಿ. ಸರ್ಕಾರಿ ನೌಕರರು ಮತ್ತೆ ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅವ್ರಿಗೆ ಮಾತ್ರ ಕಾರ್ಡ್ ರದ್ದು ಮಾಡಿ, ಬೇರೆ ಯಾವುದೋ ರದ್ದು ಮಾಡಬೇಕು. ಯಾಕಂದ್ರೆ ಇದು ಜನಸಾಮಾನ್ಯರು ಎಲ್ಲ ಅರ್ಹರಿರೋದು ಕೂಡ ರದ್ದಾಗ್ತಾ ಇರೋದು ಬಹಳ ಟೀಕೆ ಗುರಿಯಾಗ್ತಾ ಇದೆ ಸರ್ಕಾರ. ನೋಡಿ, ಇವತ್ತು ಮಾಧ್ಯಮದಲ್ಲಿ ನೀವು ಗಮನಿಸಿದ್ರಿ ಅನ್ಕೊಂಡಿದ್ದೀರಿ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಯಾವುದು ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡ್ಬೇಕಾ, ಅದು ಪ್ರಶ್ನೆ. ನೀವು ಸರ್ಕಾರಿ ನೌಕರರಿದ್ದೀರಿ, ನಿಮಗೆ BPL ಕಾರ್ಡ್ ಕೊಡ್ಬೇಕಾ, ಇದು ಪ್ರಶ್ನೆ. ಆ ರೀತಿ ಮಾನದಂಡಗಳನ್ನ ನಾವು ಇವತ್ತು ಹೊಸದಾಗಿ ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಈ ಮಾನದಂಡ ಮಾಡಿರೋದಲ್ಲ, ಮೊದಲಿನಿಂದನೂ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳಿದ್ದಾವೆ. ಆ ಮಾನದಂಡದ ಚೌಕಟ್ಟಿನಲ್ಲಿ ಯಾರು ಬರೋದಿಲ್ಲ ಅದನ್ನ ತೆಗ್ದಿದ್ದಾರೆ. ಒಂದು ವೇಳೆ ಬೈ ಮಿಸ್ಟೇಕ್ ಏನಾದರೂ BPL ಕಾರ್ಡ್ದಾರರು ನಿಜವಾಗೂ BPL ಕಾರ್ಡ್ದಾರರು ತೆಗ್ದಿದ್ರೆ ಪುನರ್ ಪರಿಶೀಲನೆ ಮಾಡಿ ಅವ್ರಿಗೆ ಅಂತವರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದನ್ನ ಮಾಡ್ತಾರೆ, ಇಲಾಖೆಯವರು ಅದು ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಯುತವಾಗಿ ಯಾರಿಗೆ BPL ಸಿಗಬೇಕೋ ಆ BPL ಅನ್ನ ಕೊಡೋದ್ರಲ್ಲಿ ಸರ್ಕಾರ ಯಾವುದೇ ತಪ್ಪು ಮಾಡುತ್ತೆ.